ಕೂಡ ನಿಮಗೆ ತುಂಬ ಕಡಿಮೆ ಆಗ್ತದೆ ಅಂತ ನಾನು ಹೇಳಿದೆ. ಮತ್ತೆ ಒಂದು ಸೂಚನೆಯನ್ನು ಕೂಡ ಹೇಳಿದೆ ಅಂತಂದರೆ, ಇದು ಮಾನ್ಯ ಮುಖ್ಯಮಂತ್ರಿಗಳದ್ದು ಜಿಲ್ಲೆ, ನಮ್ಮ ಸಿ ಅವರು ಕೂಡ ಇದೇ ಜಿಲ್ಲೆಯವರು. ಹಾಗಾಗಿ ನಿಮ್ಮ ಎಲ್ಲ ಕೋರಿಕೆಗಳು, ಈಗ ಕೆಲವರು 1 ಕೋಟಿ ಕೊಡಬೇಕು ಫಿಕ್ಸ್ ಮಾಡಿ ಅಂತ ತುಂಬ ಜನ ಹೇಳಿದ್ರು. ಅದನ್ನು ನಾನು ಮಂಡಳಿಯ ಗಮನಕ್ಕೆ ಕೂಡ ತರ್ತೀನಿ. ನಮಗೆ ಆದಂಥ ಕೆಲವು ಲಿಮಿಟೇಷನ್ಸ್ ಇದೆ. ಯಾಕಂದರೆ ಅದನ್ನು ನಾನು ಮಂಡಳಿಗೆ ಇರಬೇಕು, ಮಂಡಳಿ ತೀರ್ಮಾನ ಮಾಡಬೇಕು, ಸರ್ಕಾರ ಕೂಡ ತೀರ್ಮಾನ ಮಾಡಬೇಕು. ಹಾಗಾಗಿ 55 ಲಕ್ಷ ಏನು ನಾನು ಲೆಕ್ಕಾಚಾರ ಮಾಡಿ 4 ಪಟ್ಟು ಅಂತ ಹೇಳಿದ್ದೆ, ಅದಕ್ಕೆ 20 ಲಕ್ಷ ಸೇರಿಸ್ಬಿಟ್ಟು 75 ಲಕ್ಷ ನಾನು ಹೇಳ್ತೀನಿ. ಇದರ ಮೇಲೆ ನೀವು ಕೋರಿಕೆ ಏನು ಮಾಡಿದ್ದೀರೋ ಅದನ್ನು ನಾನು ನಮ್ಮ ಸಿ ಅವ್ರ ಗಮನಕ್ಕೂ ತರ್ತೀನಿ ಮತ್ತು ಅವ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದುಬಿಟ್ಟು ನಿಮ್ಮ ಕೋರಿಕೆ ಏನಿದೆ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀನಿ. ಧನ್ಯವಾದ. ಇದು ಹಠ ಹಿಡಿದ್ರೆ ಕೂತಿದ್ದೀರಾ ನೀವು. ಅವತ್ತು 2003 12 ಡಿಸೆಂಬರ್ ಅಂತ ತಗೊಂಡಿದ್ದಕ್ಕೆ ಇವತ್ತಿಗೂ ಭೂಮಿ ಹಾಗೆ ಇದೆಯಾ? ಅದು ನಾವು ಫಲವತ್ತತೆ ಮಾಡೇ ಇರುವ ಭೂಮಿ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡಿಲ್ವ ನಾವು? ಆಯ್ತು, ಅವನ್ನ ದುಡ್ಡು ಕೊಡ್ತೀರಾ ಅಂತ ಇಟ್ಕೊಳ್ಳೋಣ. ಒಂದು 8 ಕೋಟಿನೋ 10 ಕೋಟಿನೋ 1 ಕೋಟಿನೋ ಎಷ್ಟೋ ಕೊಡ್ತೀರಾ ಅಂತ ಇಟ್ಕೊಳ್ಳೋಣ. ದುಡ್ಡನ್ನ ಖರ್ಚು ಮಾಡೋದು ಗೊತ್ತಿಲ್ಲ ನಮ್ಗೆ. ನಮ್ಗೆ ಕೆಲಸ ಮಾಡೋದು ಗೊತ್ತು, ನಾವೇನು ಮಾಡವ? ನೀವು ಆನ್ಸರ್ ಮಾಡ್ಬೇಕು ಸರ್. ನೀವು ಆನ್ಸರ್ ಮಾಡೋದ್ರೆ ಇಲ್ಲಿ ಸ್ಟೇಜ್ ಮೇಲೆ ಇರೋದು. ನಾವು ಕ್ವಶನ್ ಕೇಳೋಕೆ ಹೋಗಿ ಕೂತಿದ್ದೀವಿ. ಇಲ್ಲ ನೀವು ಇಲ್ಲ ಮಾಡ್ಬಿಡಿ, ನಾವು ಅಲ್ಲೇ ಬರ್ತೀವಿ. ನೀವೇನು ಕೇಳ್ತೀರ ನಾವು ಆನ್ಸರ್. ನೋಟಿಫಿಕೇಶನ್ ಕೊಟ್ಟಿದ್ದೀರಾ, ನೋಟಿಸ್ ಕೊಟ್ಟಿದ್ದೀರಾ. ಇದರಲ್ಲಿ ದಿನಾಂಕ 28/11/2022ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅಂತ ತಿಳಿಸಿದ್ದೀರಾ. ಬಟ್ ಇದಕ್ಕೆ ದಾಖಲೆ ಇದೆಯಲ್ಲ, ಏನಕ್ಕೆ ಅಂತಂದ್ರೆ ನಾವು ವೆಬ್ಸೈಟ್ನಲ್ಲಿ ನಾವು ನೋಡಿದಾಗ ಈ ದಿನಾಂಕದ್ದು ಗೆಜೆಟ್ ನೋಟಿಫಿಕೇಶನ್ ಅದು ದಾಖಲೆನೇ ಇಲ್ಲ. ಈಗ 28ದ್ದು ಅದು ಒಂದು ಡೇಟ್ ಮಾತ್ರ ಇಲ್ಲ. ಇನ್ನು ಮಿಕ್ಕಿದ್ದು ಹಿಂದೆ ಮತ್ತೆ ಮುಂದೆ ಡೇಟ್ಗಳಲ್ಲಿ ವೆಬ್ಸೈಟಲ್ಲಿ ಇದೆ. ಯಾಕೆ ಅದು ಮಿಸ್ ಆಗಿದೆ? ಅದು ದಾಖಲೆ ಏನಾದ್ರು ಇದ್ರೆ ನಮ್ಗೆ ತರಿಸ್ಕೊಡ್ತೀರಾ? ಕಾರಣ ಏನು ಸರ್? ಅಲ್ಲಿ ದಾಖಲೆ ನಮ್ಮ ವೆಬ್ಸೈಟಲ್ಲಿ ಇಲ್ಲ. ಅಲ್ಲ, ಯಾಕೆಂತಂದ್ರೆ ಇಲ್ಲಿ ಎಷ್ಟು ಮಟ್ಟಿಗೆ ನೀವು ಅಧಿಕಾರಿಗಳು ಕೆಲಸ ಮಾಡ್ತೀರಾ ಅನ್ನೋದನ್ನ ನಾನು ನೋಟಿಫೈ ಮಾಡ್ತಾ ಇದ್ದೀನಿ. ಈಗ ನೀವು ಹಿಂದೆ ಮುಂದೆ ಡೇಟ್ಗಳಲ್ಲಿ ಗೆಜೆಟ್ ನೋಟಿಫಿಕೇಶನ್ ವೆಬ್ಸೈಟ್ ಅಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಿದ್ದೀರಾ. ಪರ್ಟಿಕ್ಯುಲರ್ ಆಗಿ ಈ ಡೇಟ್ ನೋಟಿಫಿಕೇಶನ್ ಯಾಕೆ ನೀವು ವೆಬ್ಸೈಟ್ ಅಲ್ಲಿ ಬಿಟ್ಟಿಲ್ಲ? ದಯಮಾಡಿ ನಮ್ಮ ಹತ್ರ ದಾಖಲೆ ಇದ್ರೆ ಕೊಡಿ. ಇವಾಗ ಇಲ್ಲ ಅಂತಂದ್ರೆ ಈ ಸಭೆನ ಇಲ್ಲಿಗೆ ಸ್ಟಾಪ್ ಮಾಡಿ ಎಲ್ಲ ವ್ಯಾಪಾರಿಗಳ ಜೊತೆಗೆ ಬಂದು ನೀವು ಮೀಟಿಂಗ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು ಜಮೀನ ಯಾವುದೇ ಕಾರಣ ಕೊಡಲ್ಲ ಅಂತ ಅವಾಗ 2003 ಹೇಳ್ತಾ ಬಂದ್ವಿ. ಈಗ ಹೇಳ್ತಾ ಇದ್ದೀವಿ, ನಾಳೆ ಹೇಳ್ತೀವಿ.
ಜಮೀನ ನಾವು 2003 ಇಲ್ಲಿವರೆಗೂ ಜಮೀನು ಕೊಡಲ್ಲ ಅಂತ ನಾವು ವಾದ ಇರೋದು. ನಾವು ಆಕ್ಷೇಪಣೆ ಸಲ್ಲಿಸಿದ್ವಿ, ನಿಮ್ಮ ಮೈಸೂರು ಅಂತ ಸಲ್ಲಿಸಿದ್ವಿ. 2003 ನಮ್ಮ ಅಪ್ಪಾಜಿ ಅವರು ಸಲ್ಲಿಸಿದ್ದಾರೆ, ನಮ್ಗೆ ಗೊತ್ತಿಲ್ಲ ಅಂತ. ಈಗಲೂ ಅದನ್ನೇ ನಾವು ಹೇಳ್ತಾ ಇದ್ವಿ, ನೀವು ಕೊಡ್ತಾರೆ ಅಂದ್ಕೊಂಡು ಹೊಸ ಮೀಟಿಂಗಲ್ಲಿ ಯಾರೋ ಹಾಕಿದ ಹೆಸರು ಹೇಳಿದ್ರು. ನಾವು ಮೀಟಿಂಗಲ್ಲಿ ಬರಲ್ಲ, ನಾವು ಟೈಪ್ ಮಾಡಿದ್ರೆ ನಮ್ಗೆ ಯಾರು ಸೇರಿಸಿ ಒಳಗೆ ಕೊಡಲಿಲ್ಲ ನಿಮ್ಮ ಅಧಿಕಾರಿಗಳು. ಈಗ ನಿಮ್ಮ ಉತ್ತರನೂ ಏನೋ ನಮ್ಗೆ ಸೇರಿಸಿಲ್ಲ ನಿಮ್ಮ ನಡವಳಿಕೆ. ಈ ಥರ ಮಾಡೋದು ರೈತರು ಚೆನ್ನಾಗಿ ಮಾತ್ರ ಹೇಳಿದ್ರೆ ರೈತರು 100 ಜನ ಆಚೆ ಇತ್ತು, ಅವ್ರು ಯಾರು ಸುಮ್ಮನೆ ಬಂದಿಲ್ಲ. ಯಾಕೆ ಬರಲಿಲ್ಲ? ನಾವು ರೈತರು ಆಚೆ ಕೂತಿದ್ವಲ್ಲ, ನಮ್ಮನ್ನ ಯಾಕೆ ಹೊರಗಡೆ ಬಿಟ್ಟಿಲ್ಲ ಅವತ್ತು? ಹೋದ ಮೀಟಿಂಗಲ್ಲಿ 2022 ಇನ್ನೂ ಪರಿಪೂರ್ಣವಾಗಿ ಅದು 100% ಡೆವಲಪ್ಮೆಂಟ್ ಆಗಿಲ್ಲ. ತಾಂಡಿ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಆಗಿಲ್ಲ. ಅರಕನಹಳ್ಳಿ ಉಂಡೆ ಅದು ಕೂಡ ಡೆವಲಪ್ಮೆಂಟ್ ಆಗಿಲ್ಲ. ಈಗ ಯಾವುದು ಬದನಗುಪ್ಪೆ, ಸೊ ಅಲ್ಲೂ ಕೂಡ ಸಾವಿರಾರು ಎಕರೆ ಎಕ್ವೈರ್ ಮಾಡಿದ್ದಾರೆ. ಇನ್ನು 10% ಕೂಡ ಆಗಿಲ್ಲ ಅಲ್ಲಿ ಕೂಡ. ಇಷ್ಟೆಲ್ಲ ಪೆಂಡಿಂಗ್ ಇಟ್ಟು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗಲೂ ಕೂಡ ಕರ್ಕೊಳ್ಳೋದು ಸೇರಿಸಿ ಏನು ಹೇಳ್ತಾ ಇದ್ದಾರೆ, ನಮಗೆ 10 ವರ್ಷ ಆಗಿದೆ, 8 ವರ್ಷ ಆಗಿದೆ, ಇನ್ನೂ ದುಡ್ಡು ಸರಿಯಾಗಿ ಬಂದಿಲ್ಲ. ಅವ್ರ ಕಷ್ಟ ವೆಚ್ಚಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಬಟ್ ನಮಗೆ ಅದು ಅಪ್ರಸ್ತುತ, ಅದು ಕೂಡ ದುಡ್ಡು ಬಂದಿಲ್ವೋ, ನೀವು ಎಷ್ಟು ಕೊಡ್ತೀರಿ ಅಪ್ರಸ್ತುತ. ಆದರೆ ನನಗೆ ನನ್ನ ಜಮೀನೇ ನನಗೆ ಮುಖ್ಯ. ಇಲ್ಲಿ ಯಾರು ತಯಾರಿಲ್ಲ ಜಮೀನು ಕೊಡೋಕ್ಕೆ. ಏನಂತೀರಪ್ಪ? ಆಮೇಲೆ ನೀವೇನು ಹೇಳಿದ್ರಿ, ಇಲ್ಲಿ ಒಂದು 4-5 ಜನ ಹೆಸರು ಮಾತ್ರ ಹೇಳಿದ್ರಿ, ನಮಗೆ ಜಮೀನು ಕೊಡಲಿಕ್ಕೆ ಇವರೆಲ್ಲ ಪ್ರಚೋದನೆ ಮಾಡಿದ್ದಾರೆ, ಬಂದು ಹೇಳಿದ್ದಾರೆ, ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ ಅಂತ ಮಾತಾಡಿದ್ದಾರೆ ಅಂತ ಹೇಳಿ. ಅವ್ರು 4-5 ಜನ ಸೇರ್ಸ್ಕೊಂಡು ಮೀಟಿಂಗ್ ಮಾಡ್ಕೊಳ್ಳಿ, ನೀವು ಕೊಟ್ಟು ತಗೊಳ್ಳಿ, ಬೇಡ ಅಂತ ಹೇಳೋದು. ಅದು ಕೂಡ ಈಗ ನಮ್ಮ ನಿಲುವು ಏನು ಇಲ್ಲಿ ಅಂತಂದರೆ, ಜಮೀನು ಕೊಡೋಕ್ಕೆ ನಮ್ದು ತಕರಾರು ಇದೆ 100%. ನಮ್ಮ ನಿಲುವು ಅರ್ಥ ಮಾಡ್ಕೊಳ್ಳಿ, ರೈತರು ಬದುಕು ಯಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. SM ಕೃಷ್ಣ ಅವರ ಕಾಲದಲ್ಲಿ 4 ವರ್ಷ ಮಳೆ ಬಂದಿಲ್ಲ. ಎಲ್ರಿಗೂ ಅನ್ನ ಹಾಕೋಂಥವ್ರು ರೈತರು, ಯಾರೇ ಅಫಿಷಿಯಲ್ಗಳಲ್ಲ, ಅನ್ನ ಹಾಕಿರೋ ರೈತರು, ಯಾರು ಅಧಿಕಾರಿಗಳು ಅನ್ನ ಹಾಕಿದ್ದಾರೆ ಇವರು. ಅದಕ್ಕೋಸ್ಕರ ದಯಮಾಡಿ ಈ ಜಮೀನನ್ನ ನೀವು ಕೈ ಬಿಡಿ. ಇದ್ರ ಬಗ್ಗೆ ಇನ್ನೊಂದ್ಸತಿ ಬರಬೇಡಿ, ಕೇಳಬೇಡಿ, ಮೀಟಿಂಗ್ ಕ್ಯಾನ್ಸಲ್ ಮಾಡಿ, ಇಷ್ಟಕ್ಕೆ ನಿಲ್ಲಿಸಿ. ನಾವು ಜಮೀನು ಕೊಡೋಕೆ ತಯಾರಿಲ್ಲ. 9 ವರ್ಷ ವಿಜಯಲಕ್ಷ್ಮಿ ಸರ್ವೆ ನಂಬರ್ 3 ಬಾಲಿಯಲ್ಲಿ ಸರ್, ನೀವೇ ಹೇಳಿರೋ ಹಾಗೆ 19 ವರ್ಷ ಡಿಫ್ರೆನ್ಸ್ ಇದೆ ಪ್ರಾಥಮಿಕ ನೋಟಿಸ್ಗೂ ಅಂತಿಮ ನೋಟಿಸ್ಗೂ. ಒಂದು ಕಾಯ್ದೆ ಇದೆ, ಅದ್ರ ಪ್ರಕಾರ 5 ವರ್ಷದ ಒಳಗಡೆ ನೀವು ತೀರ್ಮಾನ ಮಾಡಬೇಕು. ಅದನ್ನ ನೀವು ನಡೆಸಿಲ್ಲ. ಆಮೇಲೆ ಏನಂದರೆ, ಈ 2 ರಾಜಪತ್ರಗಳ ನಡುವೆ ನೀವು ರೀಸರ್ವೆ ಮಾಡಿದ್ದೀರಾ. ಯಾಕಂದರೆ ಆವಾಗ ಭೂಮಿಗಳೆಲ್ಲ ಬೆಸಲು ಆ ಥರ ಇಟ್ಟಿದ್ದು. ಬಟ್ ಈಗ ಖಾಲಿ